ಕೊನೆಗೂ ನನಗೆ ಫೇಸ್ಬುಕ್ ಇಂತ ದುಡ್ಡು ಬಂದೇ ಬಿಡ್ತು. 60 days ಅಲ್ಲಿ 10K ಫಾಲೋವರ್ಸ್ ಕಂಪ್ಲೀಟ್ ಮಾಡೋ ಡೇ 17 ಬರ್ತಾ ನಮ್ ಫ್ರೆಂಡ್ ಸ್ವಾಮಿರು ಕಾಣಿಸ್ತಾರೆ. ಅವ್ರಿಗೂ ಕೂಡ ಮಾತಾಡ್ಸೋನ್ ಬರ್ತೀನಿ ನಾನು ಸೀದಾ ಗ್ಯಾರೇಜ್ ಹತ್ರ. ಬಂದ ತಕ್ಷಣನೇ ಯೂನಿಕಾರ್ನ್ ಗಾಡಿಗೆ ಬ್ರೇಕ್ ಪ್ಯಾಡ್, ಕ್ಲಚ್ ಕೇಬಲ್, ಮೀಟರ್ ಕೇಬಲ್ ಹಾಕೋದಿತ್ತು. ಕೆಲಸನ ಮುಗಿಸ್ಕೊಂಡ್ ಬಂದ್ ಸ್ವಲ್ಪ ಸೈಡ್ ಅಲ್ಲಿ ನಿಂತ್ಕೊಂಡ್ ಬಿಡ್ತೀನಿ. ಹಾಗೆ ಒಂದು ಸೂಪರ್ ಸ್ಪೆಂಡರ್ ಶನ್ಪೇಶನ್ ಬುಷ್ ಹಾಕ್ಸ್ಕೊಂಡ್ ಬರೋದಿತ್ತು. ಲೇತಲ್ಲಿ ಹೋಗಿ ಸೀದಾ ಬಂದ್ಬಿಡ್ತೀನಿ ನಾನು ಲೇತ್ ಹತ್ರ. ಬಂದ ತಕ್ಷಣನೇ ಅಣ್ಣ ಫಸ್ಟ್ ನಂದೇ ಕೆಲಸ ಮಾಡ್ತಾನೆ. ಹಾಗೆ ನಮ್ಮ ಅಣ್ಣನು ಕಾಣಿಸ್ತಾ ಇಲ್ಲ ಅಂತ ಒಳಗಡೆ ಬಂದ್ರೆ ಅಣ್ಣ ರೀಬೋರ್ ಮಾಡ್ತಾ ಇದ್ದ. ಎಷ್ಟೋ ಜನರಿಗೆ ಲೇತ್ ಏನಂದ್ರೆ ಗೊತ್ತಿಲ್ಲ. ಹೆಡ್, ಬೋರು, ಕ್ರಾಂಕ್ ಎಲ್ಲ ಇಲ್ಲೇ ನೋಡಿ ರೆಡಿ ಆಗೋದು. ಸೀದಾ ನಂದು ಕೆಲಸ ಮುಗಿತಂತ ಅಣ್ಣನ್ ಗೆಸ್ಟ್ ದುಡ್ಡು ಅಂತ ಕೊಟ್ಟು ಸೀದಾ ಬರ್ತೀನಿ ನಾನು ನಮ್ ಗ್ಯಾರೇಜ್ ಕಡೆ. ಗ್ಯಾರೇಜ್ ಹತ್ರ ಬಂದು ಈ ಗಾಡಿದು ಶನ್ಪೇಶನ್ ಫಿಟ್ ಮಾಡಿ ಕೆಲಸ ಅಂತ ಮುಗಿಸ್ತೀನಿ. ಹಾಗೆ ಒಂದ್ ಸ್ಪೆಂಡರ್ ಗಾಡಿ ಟ್ರಯಲ್ ಹೋಗೋದಿತ್ತು, ಟ್ರಯಲ್ಗೆ ಅಂತ ಬಂದ್ಬಿಡ್ತೀನಿ ನಾನು. ಹಾಗೆ ಈ ಗಾಡಿ ಜನರಲ್ ಸರ್ವಿಸ್ ಮಾಡಿ ಕೊಟ್ಬಿಡ್ತೀನಿ ಅಣ್ಣನ್ಗೆ. ನಾನು ಒಂದ್ ಸೊಂಡಿಗೆ ಪಾಕೆಟ್ ತಗೊಂಡ್ ತಿನ್ಕೊಂಡು ಸೀದಾ ಬರ್ತೀನಿ. ನಮ್ ಸೋಮ ಬಂದಿದ್ದ. ಸೋಮನ್ಗೂ ಒಂದ್ ಸ್ವಲ್ಪ ತಲೆ ಹಾಕ್ಬಿಟ್ಟು ನಾನು ಬರ್ತೀನಿ ಸೀದಾ ಮೊಬೈಲ್ ಶಾಪ್ ಅಲ್ಲಿ. ಯಾಕಂದ್ರೆ ಐಫೋನ್ ಬ್ಯಾಕ್ ಕವರ್ ಬಂದವ್ ಬಾ ಅಂತ ಅಣ್ಣ ಕರೆದಿದ್ದ. ಬ್ಯಾಕ್ ಕವರ್ ಮಾತ್ರ ಸೂಪರ್ ಆಗಿದಾವೆ, ತಗೊಂಡ್ಬಿಡು ಒಂದ್ ಎರಡ್ ಅಂದ. ನನಗೂ ಲೈಕ್ ಅನ್ಸಿತ್ತು, ಅದಕ್ಕೆ ನಾನು ಒಂದ್ ಎರಡ್ ಬ್ಯಾಕ್ ಕವರ್ ಎತ್ಕೊಂಡ್ ಬಂದ್ಬಿಡು ಮಲ್ಲಯ್ಯನ್ ಹೋಟ್ಲಲ್ಲಿ. ಯಾಕಂದ್ರೆ ಮಂಡಕ್ಕಿ ಮಿರ್ಚಿ ಅಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ದಿನ ಸಾಯಂಕಾಲ ಬಂದ್ ಇಲ್ಲೇ ಮಂಡಕ್ಕಿ ಮಿರ್ಚಿ ತಿನ್ಕೊಂಡು ಹೊಡ್ತೀನಿ ನಾನು ನಮ್ಮ ಮನೆ ಕಡೆ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.